ಈಗ ಚಿತ್ರದ ನಿರ್ದೇಶಕರನ್ನ ನಾವು ವೇದಿಕೆ ಮೇಲೆ ಬರಮಾಡ್ಕೊಳ್ತಕ್ಕೆ ಇಷ್ಟಪಡ್ತೀನಿ. ಸಿನಿಮಾಗಳನ್ನ ನೋಡಿ ನಾನು ಸಿನಿಮಾ ನಿರ್ದೇಶಕ ಆಗ್ಬೇಕು ಅಂತ ಕನಸು ಕಟ್ಕೊಂಡು ಬಂದಿರುವಂತ ನಮ್ಮ ಮಾನವ್ ಅವರು ಬಹಳ ಟ್ಯಾಲೆಂಟೆಡ್ ಅಂಡ್ ಬಹಳ ಪ್ರೀತಿಯಿಂದ ಮಾಡುವಂತಹ ಸಿನಿಮಾ. ಎಲ್ಲದಕ್ಕಿಂತ ಜಾಸ್ತಿ ಕ್ಯೂರಿಯಾಸಿಟಿ ನನಗ್ ಬಂದಿದ್ದು ಏನಪ್ಪಾ ಅಂದ್ರೆ, ಜಾಸ್ತಿ ಪ್ರೀತಿ ಹುಟ್ಕೊಂಡಿದ್ ಹೇಗೆ ಅಂತ ಕೇಳಿದಾಗ, ಫೇಸ್ಬುಕ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇರೋವಾಗ ಒಂದ್ ಫೋಟೋ ನೋಡಿದ್ರಂತೆ ಒಂದು ಲೇಡಿದು. ಅವ್ರು ಯಾರು ಏನು ಅದೇನು ನಂಗೆ ತಿಳಿಸಿಲ್ಲ, ಬಟ್ ಆ ಲೇಡಿ ಆ ಫೋಟೋದ ಇನ್ಸ್ಪಿರೇಷನ್ ಇಂದ ಮಾಡಿರುವಂತಹ ಕತೆ ಇದು ಅಲ್ವಾ ಅರುಣ್ ಅವರೇ? ಸೊ ಈ ಸಿನಿಮಾ ಹೇಗಾಯ್ತು, ನಿಮ್ಮ ಜರ್ನಿ ಹೇಗಿತ್ತು, ದಯವಿಟ್ಟು ತಿಳಿಸಿ. ಹುಟ್ಟು ಶಾಹಿರಿ ಒಂದು 2 ಸಾಲನ್ನ ಹೇಳಿ ನಮ್ಮ ಮಾತನ್ನ ಮುಂದುವರಿಸ್ತೀನಿ. ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು, ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ, ಇಂದು ಮೌನವಾಗಿ. ಪ್ರೀತಿ ಅದು ಯಾವುದೇ ಆಗಿರಲಿ, ಗೆದ್ದ ಪ್ರೀತಿ, ಸೋತ ಪ್ರೀತಿ, ಪ್ರೀತಿಯ ಭಾವಗಳನ್ನ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತವರೇ, ಎಲ್ಲರೂ ಕವಿಗಳಲ್ಲ. ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ. ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಳಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಖಂಡಿತ ಆಗಿರೋದಿಲ್ಲ, ಸೋತಿರ್ತೀವಿ ಎಲ್ಲರೂ. ಸೊ ಅಲ್ಲಿ ಏನನ್ನು ಸೋತಿದೀವಿ ಅದನ್ನ ನೀವು ಇಲ್ಲಿ ನೋಡ್ಬಹುದು. ಒಮ್ಮೆಲೆ ಪ್ರೀತಿ ಸೋತೋಯ್ತು ಅನ್ಕೊಂಡ್ಬಿಡ್ತೀವಿ, ಸೋತಿರೋದು ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ. ಗೆದ್ದೇ ಬಿಟ್ವಿ ಅನ್ಕೊಂತೀವಿ, ಮತ್ತೆ ಅದು ಸೋತೋಗಿರುತ್ತೆ, ಗೊತ್ತಿಲ್ಲ ಅದ್ರ ಆಟಗಳು. ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡುವಂಥದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು, ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ. ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಗಿಸಿದ್ಬಿಟ್ಟು, ಕಡಿಮೆ ಪ್ರೀತಿ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ. ಸರ್, ಈ ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ, ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರೀಬೇಕಾದ್ರೆ, ಯಾರಿಗಾದ್ರೂ ಆತ್ಮೀಯವಾಗಿ ಏನಾದ್ರು ಹೇಳ್ಬೇಕಾದ್ರೆ, ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀರಿ, ವಿತ್ ಲಾಟ್ಸ್ ಆಫ್ ಲವ್ ಅಂತ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಕ್ವೈಟ್ ಕಾಮನ್ ಅಂತಾರೆ. ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವೋ, ಅಷ್ಟೊಂದು ಜಾಸ್ತಿನೋ? ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಬೇಸಿಕಲಿ ಈ ಸಿನಿಮಾ ಕತೆ ಹುಟ್ಕೊಂಡಿದ್ದು ನಮ್ಮ ಅನುಪಮ ಅವರು ಹೇಳ್ತಿದ್ರಾಗ್ಲೇ, ಖಂಡಿತ ಹೌದು. ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾನು ಹಾಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಒಂದು ಫೋಟೋ ನೋಡಿದೆ. ಅದು ಯಾವ ಕಡೆ ಅರ್ಥ ಆದ್ರೂ ಫೋಟೋ ನೋಡಿದೆ ಅಂತ ಕರಳು ಚುರ್ರಂತು ನನಗೆ. ಸೊ ಆ ಕರಳು ಚುರ್ರಂದಿದ್ದು ಇವತ್ತು ಜಾಸ್ತಿ ಪ್ರೀತಿಯಾಗಿದೆ. ಸೊ ಅದ್ಭುತವಾದ ಸಿನಿಮಾ, ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೇ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ. ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್. ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗತ್ತೆ, ಇಲ್ಲ ಅಂದ್ರೆ ಮರ ಆಗೋದಿಲ್ಲ. ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ, ಇದು ಬೀಜ. ಸೊ ಎಲ್ಲಾ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೆಯುತ್ತದೆ. ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನ್ ಪ್ಲೇ ಆಯ್ತು ಸಾಂಗು, ಆ ಸಾಂಗನ್ನು ಕೂಡ ನಾನೇ ಬರ್ತಿರೋದು. ಆದ್ರೆ ಒಂದು ಸಾಂಗ್ ಮಾತ್ರ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಸೊ ಎಲ್ಲಾ ಸಾಂಗ್ಗಳು ಅದ್ಭುತವಾಗಿದೆ ಸರ್. ಇದನ್ನ ನಾನು ಚಾಲೆಂಜ್ ಮಾಡೇ ಹೇಳಬಲ್ಲೆ. ಎಲ್ಲಾ ಸಾಂಗ್ ಅನ್ನು ಕೂಡ ನೀವು ಕೇಳಿ ಎಂಜಾಯ್ ಮಾಡ್ತೀರಿ. ಪ್ರತಿಯೊಬ್ರು ನೀವೇ ಅಂತಲ್ಲ, ಯಾರಾದ್ರೂ ಕೇಳಿ ಸಾಂಗ್ ಕೇಳಿದವರು ಎಂಜಾಯ್ ಮಾಡ್ತಾರೆ ಖಂಡಿತ. ಸೊ ಸ್ಟೋರಿ ಕೂಡ ಹಾಗೆ ಇದೆ, ನಿಮ್ಗೆ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್, ಹೊಸತನ್ನ. ನಮ್ಮ ಆಡಿಯನ್ಸ್ ಇವತ್ತು ಬಯಸೋದು ಅದೇ ಅಲ್ವಾ, ಯಾವ್ದಾದ್ರು ಒಂದು ಸಿನಿಮಾ ಬರ್ತಿದೆ ಅಂತ ಅನ್ನೋದಾದ್ರೆ ಒಂದ್ಸರಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ರೆ ಜಡ್ಜ್ಮೆಂಟ್ ಅನೇ ಅಲ್ಲೇ ಬರ್ದು ಬಿಡ್ತಾರೆ ಸರ್. ಫಸ್ಟ್ ಡೇ ಫಸ್ಟ್ ಶೋ, ನಾವ್ ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಅವ್ರಿಗೂ ಅಷ್ಟೇನೆ ಪಬ್ಲಿಸಿಟಿ ಗೊತ್ತಿದೆ. ಸೊ ಹಾಗಾಗಿ ಒಳ್ಳೆ ಒಂದು ರಿವ್ಯೂಸ್ ಬರ್ತದೆ, ಅಂದ್ರೆ ಟಾಪ್ ಬರುತ್ತೆ ಅಂತ ನಂಬಿಕೆ ಅಂತೂ ಇದೆ. ಫ್ರೆಶ್ ಫೀಲ್ ಅನ್ಸುತ್ತೆ ಸರ್, ಎಲ್ರಿಗೂ ಹೊಸತನ ಇದೆ ಸಿನಿಮಾದಲ್ಲಿ. ಸರ್ ಆದಷ್ಟು ಬೇಗ ಆಗುತ್ತೆ ಸರ್, 1-1.5 ತಿಂಗಳು ಒಳಗಡೆ ಪ್ಲಾನ್ ಮಾಡ್ತೀವಿ. ಇನ್ನು ಡೇಟ್ ಅನ್ಕೊಂಡಿಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ, ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಖಂಡಿತ ತಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಡೇಟ್ ಅನ್ನ ತಿಳಿಸ್ತೇವೆ ಸರ್. ಸರ್ ಈಗ ತಾನೇ ಹೇಳಿದೆ, ಅವ್ರು ಹೊರಗಡೆ ಇದ್ದಾರೆ. ಇದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಹೆಂಗಾಯ್ತು ಕತೆ ಇದು ಸರ್? ಅವು ಮಲಗಿದ್ರಾ?
ಫೈಲ್. ಸರ್ ಖಂಡಿತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾವನ್ನ, ಅಂದ್ರೆ ಒಂದು ಟಿಕೆಟ್ ತಗೊಂಡು ಸಿನಿಮಾ ಹಾಲ್ ಒಳಗಡೆ ಬಂದಿದ್ದೀರಿ ಅಂತಂದ್ರೆ ಪೈಸಾ ವಸೂಲ್. ನಿಮ್ಮ ಪ್ರತಿ ರೂಪಾಯಿಗೂ ಕೂಡ ವ್ಯಾಲ್ಯೂಬಲ್, ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು ಸಿನಿಮಾ ಗೆಲ್ತೀರಿ, ಇಂಥ 10 ಸಿನಿಮಾ ಮಾಡ್ಲಿಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡಿ ಜಾಸ್ತಿ.